ಎಲ್ರಿಗೂ ನಮಸ್ಕಾರ. ಮ್ಯಾಕ್ಸ್ ಸ್ಪೋರ್ಟ್ಸ್ ಕನ್ನಡದ 24 ಅವರ್ಸ್ ನ್ಯೂಸ್ ಅಪ್ಡೇಟ್ಗೆ ಸ್ವಾಗತ. ವಿರಾಟ್ ಕೊಹ್ಲಿ ಅವರು ಲಾಸ್ಟ್ 2 ಮ್ಯಾಚಸ್ಸಿಂದ ಸ್ಪಿನ್ಗೆ ಔಟ್ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತಾಡಿರುವಂಥ ಪಾಕಿಸ್ತಾನದ ಕ್ರಿಕೆಟ್ ಪ್ಲೇಯರ್ ಬಸತ್ ಅಲಿ ಅವರು ಅಯ್ಯರ್ ಅಥವಾ ದೂಬೆ ಅವರು ಸ್ಪಿನ್ಗೆ ಚೆನ್ನಾಗಿ ಆಡಲಿಲ್ಲ ಅಂದರೆ ಓಕೆ, ಆದರೆ ವಿರಾಟ್ ಕೊಹ್ಲಿ ಅವರು ಈ ರೀತಿ ಸ್ಪಿನ್ಗೆ ಸ್ಟ್ರಗಲ್ ಮಾಡ್ತಾ ಇರೋದು ಅವರು ಈ ಸೀರೀಸ್ಗೆ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಲ್ಲ ಅನ್ನೋದು ಕಾಣಿಸ್ತಾ ಇದೆ ಅಂತ ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹೇಳಿದ್ದಾರೆ. ಇದಾದ್ಮೇಲೆ ದಿನೇಶ್ ಕಾರ್ತಿಕ್ ಅವರು 2 ತಿಂಗಳ ಹಿಂದೆ ಆಲ್ಮೋಸ್ಟ್ ಎಲ್ಲ ಫಾರ್ಮ್ಯಾಟ್ ಕ್ರಿಕೆಟ್ಗೂ ರಿಟೈರ್ಮೆಂಟ್ ಕೊಟ್ಟಿದ್ರು. ಆದರೆ ಇವಾಗ ಹೊಸದಾಗಿ ಸೌತ್ ಆಫ್ರಿಕಾದಲ್ಲಿ ನಡೆಯುವಂಥ SA20 ಆಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ಈ ಬಗ್ಗೆ ಪಾಲ್ಸ್ ರಾಯಲ್ಸ್ ಅವರ ತಮ್ಮ ಎಕ್ಸ್ ಅಕೌಂಟ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ICC ಬೋರ್ಡ್ ನವರು ವುಮೆನ್ಸ್ T20 ವರ್ಲ್ಡ್ ಕಪ್ ನ ಅಕ್ಟೋಬರ್ ಅಲ್ಲಿ ಬಾಂಗ್ಲಾದೇಶಲ್ಲಿ ಮಾಡ್ಬೇಕಂತಿದ್ರು. ಬಟ್ ಇವಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಾಂಗ್ಲಾದೇಶಲ್ಲಿ ಸಿಚುವೇಶನ್ ಸರಿ ಇಲ್ಲ. ಸೊ ಅದರಿಂದ ಈಗ ಅಲ್ಲಿ ನಡಿಬೇಕಾದಂತ ವರ್ಲ್ಡ್ ಕಪ್ ಏನಿದೆ ಅದನ್ನ ಇಂಡಿಯಾ ಅಥವಾ UAE ಶಿಫ್ಟ್ ಮಾಡಬೇಕು ಅಂತ ಡಿಸ್ಕಷನ್ಸ್ ನಡೀತಾ ಇದ್ದಾವೆ. ಇನ್ನು ಇವತ್ತು ಶ್ರೀಲಂಕಾ ಮತ್ತೆ ಇಂಡಿಯಾ ನಡುವೆ 3rd ODI ಮ್ಯಾಚ್ ನಡೀತಾ ಇದೆ. ಸೊ ಇದರಲ್ಲಿ ಇಂಡಿಯಾ ಮ್ಯಾಚ್ ವಿನ್ ಆಗಲೇಬೇಕು, ಸೀರೀಸ್ ಡ್ರಾ ಮಾಡ್ಬೇಕಂದ್ರೆ, ಇಲ್ಲ ಅಂದ್ರೆ ಇಂಡಿಯಾ ಸೀರೀಸ್ ಸೋತ್ರು ಅಂತಾನೆ. ಸೊ ಇನ್ನು ಒಲಿಂಪಿಕ್ಸ್ ಕಡೆ ಬರೋದಾದ್ರೆ, ಲಾಸ್ಟ್ ಒಲಿಂಪಿಕ್ಸ್ ನಲ್ಲಿ ಗೋಲ್ಡ್ ವಿನ್ನರ್ ಆಗಿದ್ದಂತ ನೀರಜ್ ಚೋಪ್ರಾ ಅವರು ಕೇವಲ ಒಂದೇ ಥ್ರೋನಲ್ಲಿ ಫೈನಲ್ಗೆ ಕ್ವಾಲಿಫೈ ಆಗಿದ್ದಾರೆ. ಈ ಫೈನಲ್ ಪಂದ್ಯವು August 8 ನಡೆಯಲಿದ್ದು, ಇದೇ ಮೊದಲ ಬಾರಿಗೆ ಇಂಡಿಯಾ ಒಲಿಂಪಿಕ್ಸ್ ಹಿಸ್ಟ್ರಿಯಲ್ಲಿ ಗೋಲ್ಡ್ ಮೆಡಲ್ ಫೇವರೇಟ್ ಆಗಿದೆ. ವಿಘ್ನೇಶ್ ಫೋಗಟ್ ಅವರು ಟೋಕಿಯೋ ಒಲಿಂಪಿಕ್ಸ್ ನ ಗೋಲ್ಡ್ ವಿನ್ನರ್ ನ ಬೀಟ್ ಮಾಡಿ ಫೈನಲ್ಗೆ ಎಂಟ್ರಿ ಆಗಿದ್ದಾರೆ. ಇದುವರೆಗೂ ಇಂಡಿಯನ್ ವುಮೆನ್ಸ್ ರೆಸ್ಲಿಂಗ್ ಅಲ್ಲಿ ಗೋಲ್ಡ್ ಅಥವಾ ಸಿಲ್ವರ್ ವಿನ್ ಆಗೇ ಇಲ್ಲ. ಸೊ ವಿಘ್ನೇಶ್ ಫೋಗಟ್ ಅವರು ಒಂದು ಒಳ್ಳೆ ಆಪರ್ಚುನಿಟಿ ಇದೆ, ಇದರ ವಿನ್ ಆದ್ರೆ ಇದೊಂದು ಹಿಸ್ಟ್ರಿ ಆಗಲಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇದೇ ತರ ಒಳ್ಳೆ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮ್ಯಾಕ್ಸ್ ಸ್ಪೋರ್ಟ್ಸ್ ಕನ್ನಡ.